ಕಳೆದ 3 ದಶಕಗಳಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಖಜಾಂಚಿಯಾಗಿ ಸೇವೆ ಸಲ್ಲಿಸಿದ್ದ ಅವರು ತೋಟಗಾರಿಕೆ ಇಲಾಖೆಯ ಸಚಿವರು ಕೂಡ ಆಗಿ ಕಾರ್ಯವನ್ನು ನಿರ್ವಹಿಸಿದರು. ತೋಟಗಾರಿಕೆ ಸಚಿವರಾಗಿ ಅಧಿಕಾರವನ್ನು ಸ್ವೀಕರಿಸಿದಂತಹ ಕೆಲವೇ ದಿನಗಳಲ್ಲಿ ಸುಮಾರು 1,000 ಕೋಟಿ ರೂಪಾಯಿ ಅನುದಾನವನ್ನ ರಾಜ್ಯದ ತೋಟಗಾರಿಕೆ ಚಟುವಟಿಕೆಗಳ ಉತ್ತೇಜನಕ್ಕೆ ವ್ಯವಸ್ಥಿತವಾಗಿ ಬಳಕೆ ಮಾಡುವಂತಹ ನಿರ್ಧಾರವನ್ನ ಕೈಗೊಂಡು ಅದನ್ನ ಕೂಡ ಮಾಡಿ ಜಾರಿಗೊಳಿಸಿದಂತಹ ಖ್ಯಾತಿ ಪ್ರಭಾವಿ ನಾಯಕ ಶಾಮನೂರು ಶಿವಶಂಕರಪ್ಪ ಅವರು. ದಾವಣಗೆರೆಯಲ್ಲಿ ಬಾಪೂಜಿ ಎಂಜಿನಿಯರಿಂಗ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಹಲವಾರು ವೃತ್ತಿಪರ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಶಿಕ್ಷಣ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನ ಕೊಟ್ಟಂತಹ ಖ್ಯಾತಿ ಶಾಮನೂರು ಶಿವಶಂಕರಪ್ಪ ಅವರಿಗೆ ಸಲ್ಲಿಸುತ್ತೆ. ಅಂಗವಿಕಲರ ಆಶಾ ಕಿರಣ ಟ್ರಸ್ಟ್, ದಾವಣಗೆರೆ ಕ್ರಿಕೆಟ್ ಕ್ಲಬ್ ಮತ್ತು ಸ್ಪೋರ್ಟ್ಸ್ ಕ್ಲಬ್ಗಳ ಅಧ್ಯಕ್ಷರಾಗಿ ಕೂಡ ಅವರು ಕಾರ್ಯವನ್ನು ನಿರ್ವಹಿಸಿದರು. ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದರು. ಕೈಗಾರಿಕೋದ್ಯಮಿಯಾಗಿ ಶಾಮನೂರು ಶಿವಶಂಕರಪ್ಪ ಅವರು ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅನ್ನು ಸ್ಥಾಪಿಸಿ ಸಕ್ಕರೆ ಮತ್ತು ಡಿಸ್ಟಿಲರಿ ವ್ಯಾಪಾರದಲ್ಲೂ ಕೂಡ ಯಶಸ್ವಿಯಾಗಿ ಗುರುತಿಸಿಕೊಂಡಿದ್ದಂಥವರು. ಅವರ ನಿಧನಕ್ಕೆ ಹಲವಾರು ಗಣ್ಯರು ತೀವ್ರ ಸಂತಾಪವನ್ನ ಕೂಡ ಸೂಚಿಸಿದ್ದಾರೆ. ಇಂದು ಸಂಜೆ ದಾವಣಗೆರೆಯ ನಿವಾಸದ ಬಳಿ ಎಲ್ಲರೂ ಕೂಡ ಈಗ ಆಗಮಿಸಿದ್ದಾರೆ. ಕಾರ್ಯಕರ್ತರು, ಬೆಂಬಲಿಗರು, ಎಲ್ಲರೂ ಕೂಡ ಸ್ನೇಹಿತರು, ಆಪ್ತರು ಎಲ್ಲರೂ ಕೂಡ ಆಗಮಿಸಿ ಕಂಬನಿ ಮಿಡಿತಾ ಇದ್ದಾರೆ. ಅಗಲಿದ ನಾಯಕನಿಗೆ ಕಂಬನಿ ಮಿಡಿತಾ ಇದ್ದಾರೆ. ಸಂತಾಪವನ್ನ ಕೂಡ ಸೂಚಿಸ್ತಾ ಇದ್ದಾರೆ. ನಮಗೆ ಸುದ್ದಿ ಬಂತು. ನಾನು ಬೆಳಗಾಂಗೆ ಅಧಿವೇಶನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವು. ಆ ರಿಟರ್ನ್ ಬಂದ್ವಿ. ಬಹಳ ನಮಗೆ ಆಘಾತ ಆಯ್ತು. ನಮ್ಮ ಒಬ್ಬ ಹಿರಿಯ ಮುತ್ಸಜ್ಜಿ ರಾಜಕಾರಣಿ, ನಮ್ಮ ದಾವಣಗೆರೆ ಅಪ್ಪಾಜಿ, ಇಂಥ ಒಬ್ಬ ಅಜಾತ ಶತ್ರುವನ್ನು ನಾವು ಕಳ್ಕೊಂಡು ಬಹಳ ತಬ್ಬಲಿ ಆಗಿದೆ. ಇವತ್ತು ಅವರ ಒಂದು ಅಗಲಿಕೆಯಿಂದ ಎಲ್ಲ ಸಮುದಾಯದವರಿಗೂ ದೊಡ್ಡ ತುಂಬಲಾರದ ನಷ್ಟ ಆಗಿದೆ. ಅದು ಒಂದೇ ಸಮುದಾಯ ಅಂತ ಎಲ್ಲ ಸಮುದಾಯಕ್ಕೂ ತುಂಬಲಾರದ ನಷ್ಟ. ಅವರೆಲ್ಲ ಸಮುದಾಯದನ್ನು ಅಷ್ಟೇ ಪ್ರೀತಿಯಿಂದ ಅಪ್ಕೊಂಡಿರ್ತಕ್ಕಂಥ ಅಪ್ಪಾಜಿಯರಾಗಿದ್ರು. ಅಂಥವ್ರನ್ನ ನಾವು ಕಳ್ಕೊಂಡು ನಾವು ಬಹಳ ನೋವಿನಲ್ಲಿ. ಸೊ ಈಗ ಮಲ್ಲಣ್ಣರು ಬೆಂಗಳೂರಿಗೆ ರೀಚ್ ಆಗ್ತದಾರಂತೆ. ಬಂದ ತಕ್ಷಣ ಅಲ್ಲಿ ಅವರು ಮತ್ತೆ ಎಲ್ಲ ಕುಟುಂಬದವರು ಸೇರಿ ಮಾತಾಡಿ ಯಾವ ಸಂದರ್ಭಕ್ಕೆ ಇಲ್ಲಿಗೆ ದಾವಣಗೆರೆಗೆ ತಂದು ಮತ್ತೆ ನಮ್ಮ ಜಿಲ್ಲಾಡಳಿತದಿಂದ ಒಂದು ವ್ಯವಸ್ಥೆ ಮಾಡಿ ಸಾರ್ವಜನಿಕರ ದರ್ಶನಕ್ಕೆ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ. ಮತ್ತೆ ಅಂತಿಮ ಸಂಸ್ಕಾರ ಯಾವಾಗ ಮಾಡ್ಬೇಕು ಅನ್ನೋದು ಕುಟುಂಬದವರು ನಿರ್ಣಯ ಮಾಡಿ ಇನ್ನೊಂದು ಗಂಟೆಯಲ್ಲಿ 1.5 ಗಂಟೆ ತಿಳಿಸ್ತಾರೆ. ಆಗ ನಾವು ಸಾರ್ವಜನಿಕರಿಗೆ ಅದು ಗೊತ್ತಾಗುತ್ತೆ. ಆಗ ಎಲ್ಲರೂ ಅವ್ರ ದರ್ಶನ ಪಡೀಲಿಕ್ಕೆ ಅವಕಾಶ ಆಗುತ್ತೆ. ಅವ್ರು ಎಂದೂ ಉತ್ಸಾಹನಿಲ್ಲ. ಅವ್ರು ಯಾವಾಗಲೂ ಅಂತ ಇಂಥ ಒಂದು ಸಂದರ್ಭ ಅವ್ರ ವಯಸ್ಸಲ್ಲಿ ಸಹ ಒಂದು ಸಣ್ಣ ಕಾರ್ಯಕ್ರಮ ಇದ್ರು ಸಹ ಅದಕ್ಕೆ ಅಟೆಂಡ್ ಮಾಡ್ತಿದ್ರು. 95 ವರ್ಷ ಇದ್ರು ಸಹ ಒಂದು ಮದುವೆ ಕಾರ್ಯಕ್ರಮ ಇರಲಿ, ಒಂದು ಯಾವುದೇ ಕಾರ್ಯಕ್ರಮ ಇರಲಿ ಸಹ ಖುದ್ದಾಗಿ ಆ ಚೌಟ್ರಿಗೆ ಹೋಗಿ ಭೇಟಿ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಬರ್ತಕ್ಕಂಥ ಒಂದು ಆ ಒಂದು ವೃತ್ತಿಯನ್ನು ಅನುಭವಿಸ ಅಷ್ಟು ಅವರು ನಿರಂತರವಾಗಿ ಮಾಡ್ಕೊಂಡ್ ಬಂದಂತರು. ಅಷ್ಟೊಂದು ಬಹಳ ನೋವಿನ ಒಂದು ಸಂಗತಿ. ದಾವಣಗೆರೆ ಜನತೆ ಒಂದು ತಬ್ಬಲಿ ಆದಂಗಾಗಿದೆ. ಮತ್ತು ರಾಜ್ಯಕ್ಕೂ ಸಹ ಎಲ್ಲೋ ಒಂದು ಶಕ್ತಿಯನ್ನು ಕಳ್ಕೊಂಡಾಗೈತೆ. ಬರೇ ಒಂದು ಸಮುದಾಯ ಅಲ್ಲ, ಎಲ್ಲ ಸಮುದಾಯಕ್ಕೂ ಅವರು ಒಡನಾಡಿಗಳಾಗಿತ್ತು. ಶಾಸಕ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದವರು ಶಾಮನೂರು ಶಿವಶಂಕರಪ್ಪ ಅವರು. ನೋಡಿ, ಅವರ ನಿವಾಸದ ಮುಂದೆ ದಾವಣಗೆರೆಯಲ್ಲಿರುವಂತಹ ಅವರ ಮನೆ ಏನಿದೆ, ಆ ಮನೆ ಮುಂಭಾಗದಲ್ಲಿ ಈಗ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಆಪ್ತರು, ಗಣ್ಯರು, ಸ್ನೇಹಿತರು, ಕಾರ್ಯಕರ್ತರು, ಬೆಂಬಲಿಗರು ಎಲ್ಲರೂ ಕೂಡ. ಕಳೆದ 3 ದಶಕಗಳಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಖಜಾಂಚಿಯಾಗಿ ಸೇವೆ ಸಲ್ಲಿಸಿದ್ದ ಅವರು ತೋಟಗಾರಿಕೆ ಇಲಾಖೆಯ ಸಚಿವರು ಕೂಡ ಆಗಿ ಕಾರ್ಯವನ್ನು ನಿರ್ವಹಿಸಿದರು. ತೋಟಗಾರಿಕೆ ಸಚಿವರಾಗಿ ಅಧಿಕಾರವನ್ನು ಸ್ವೀಕರಿಸಿದಂತಹ ಕೆಲವೇ ದಿನಗಳಲ್ಲಿ ಸುಮಾರು 1,000 ಕೋಟಿ ರೂಪಾಯಿ ಅನುದಾನವನ್ನ ರಾಜ್ಯದ ತೋಟಗಾರಿಕೆ ಚಟುವಟಿಕೆಗಳ ಉತ್ತೇಜನಕ್ಕೆ ವ್ಯವಸ್ಥಿತವಾಗಿ ಬಳಕೆ ಮಾಡುವಂತಹ ನಿರ್ಧಾರವನ್ನ ಕೈಗೊಂಡು ಅದನ್ನ ಕೂಡ ಮಾಡಿ ಜಾರಿಗೊಳಿಸಿದಂತಹ ಖ್ಯಾತಿ ಪ್ರಭಾವಿ ನಾಯಕ ಶಾಮನೂರು ಶಿವಶಂಕರಪ್ಪ ಅವರು. ದಾವಣಗೆರೆಯಲ್ಲಿ ಬಾಪೂಜಿ ಎಂಜಿನಿಯರಿಂಗ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಹಲವಾರು ವೃತ್ತಿಪರ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ
ಶಿಕ್ಷಣ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನ ಕೊಟ್ಟಂತಹ ಖ್ಯಾತಿ ಶಾಮನೂರು ಶಿವಶಂಕರಪ್ಪ ಅವರಿಗೆ ಸಲ್ಲಿಸುತ್ತೆ. ಅಂಗವಿಕಲರ ಆಶಾ ಕಿರಣ ಟ್ರಸ್ಟ್, ದಾವಣಗೆರೆ ಕ್ರಿಕೆಟ್ ಕ್ಲಬ್ ಮತ್ತು ಸ್ಪೋರ್ಟ್ಸ್ ಕ್ಲಬ್ಗಳ ಅಧ್ಯಕ್ಷರಾಗಿ ಕೂಡ ಅವರು ಕಾರ್ಯವನ್ನು ನಿರ್ವಹಿಸಿದರು. ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ರು. ಕೈಗಾರಿಕೋದ್ಯಮಿಯಾಗಿ ಶಾಮನೂರು ಶಿವಶಂಕರಪ್ಪ ಅವರು ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅನ್ನು ಸ್ಥಾಪಿಸಿ ಸಕ್ಕರೆ ಮತ್ತು ಡಿಸ್ಟಿಲರಿ ವ್ಯಾಪಾರದಲ್ಲೂ ಕೂಡ ಯಶಸ್ವಿಯಾಗಿ ಗುರುತಿಸಿಕೊಂಡಿದ್ದಂಥವರು. ಅವರ ನಿಧನಕ್ಕೆ ಹಲವಾರು ಗಣ್ಯರು ತೀವ್ರ ಸಂತಾಪವನ್ನ ಕೂಡ ಸೂಚಿಸಿದ್ದಾರೆ. ಇಂದು ಸಂಜೆ ದಾವಣಗೆರೆಯ ನಿವಾಸದ ಬಳಿ ಎಲ್ಲರೂ ಕೂಡ ಈಗ ಆಗಮಿಸಿದ್ದಾರೆ. ಕಾರ್ಯಕರ್ತರು, ಬೆಂಬಲಿಗರು, ಎಲ್ಲರೂ ಕೂಡ ಸ್ನೇಹಿತರು, ಆಪ್ತರು ಎಲ್ಲರೂ ಕೂಡ ಆಗಮಿಸಿ ಕಂಬನಿ ಮಿಡಿತಾ ಇದ್ದಾರೆ. ಅಗಲಿದ ನಾಯಕನಿಗೆ ಕಂಬನಿ ಮಿಡಿತಾ ಇದ್ದಾರೆ. ಸಂತಾಪವನ್ನ ಕೂಡ ಸೂಚಿಸ್ತಾ ಇದ್ದಾರೆ. ನಮಗೆ ಸುದ್ದಿ ಬಂತು. ನಾನು ಬೆಳಗಾಂಗೆ ಅಧಿವೇಶನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವು. ರಿಟರ್ನ್ ಬಂದ್ವಿ. ಬಹಳ ನಮಗೆ ಆಘಾತ ಆಯ್ತು. ನಮ್ಮ ಒಬ್ಬ ಹಿರಿಯ ಮುತ್ಸಜ್ಜಿ ರಾಜಕಾರಣಿ, ನಮ್ಮ ದಾವಣಗೆರೆ ಅಪ್ಪಾಜಿ, ಇಂಥ ಒಬ್ಬ ಅಜಾತ ಶತ್ರುವನ್ನು ಕಳ್ಕೊಂಡು ಬಹಳ ತಬ್ಬಲಿ ಆಗಿದೆ. ಇವತ್ತು ಅವರ ಒಂದು ಅಗಲಿಕೆಯಿಂದ ಎಲ್ಲ ಸಮುದಾಯದವರಿಗೂ ದೊಡ್ಡ ತುಂಬಲಾರದ ನಷ್ಟ ಆಗಿದೆ. ಅದು ಒಂದೇ ಸಮುದಾಯ ಅಂತ ಎಲ್ಲ ಸಮುದಾಯಕ್ಕೂ ತುಂಬಲಾರದ ನಷ್ಟ. ಅವರೆಲ್ಲ ಸಮುದಾಯದನ್ನು ಅಷ್ಟೇ ಪ್ರೀತಿಯಿಂದ ಅಪ್ಕೊಂಡಿರ್ತಕ್ಕಂಥ ಅಪ್ಪಾಜಿಯರಾಗಿದ್ರು. ಅಂಥವ್ರನ್ನ ನಾವು ಕಳ್ಕೊಂಡು ನಾವು ಬಹಳ ನೋವಿನಲ್ಲಿ. ಸೊ ಈಗ ಮಲ್ಲಣ್ಣರು ಬೆಂಗಳೂರಿಗೆ ರೀಚ್ ಆಗ್ತಾ ಇದಾರಂತೆ. ಬಂದ ತಕ್ಷಣ ಅಲ್ಲಿ ಅವರು ಮತ್ತೆ ಎಲ್ಲ ಕುಟುಂಬದವ್ರಿಗೆ ಸೇರಿ ಮಾತಾಡಿ ಯಾವ ಸಂದರ್ಭಕ್ಕೆ ಇಲ್ಲಿ ದಾವಣಗೆರೆಗೆ ತಂದು ಮತ್ತೆ ನಮ್ಮ ಜಿಲ್ಲಾಡಳಿತದಿಂದ ಒಂದು ವ್ಯವಸ್ಥೆ ಮಾಡಿ ಸಾರ್ವಜನಿಕರ ದರ್ಶನಕ್ಕೆ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ. ಮತ್ತೆ ಅಂತಿಮ ಸಂಸ್ಕಾರ ಯಾವಾಗ ಮಾಡ್ಬೇಕು ಅನ್ನೋದು ಕುಟುಂಬದವರು ನಿರ್ಣಯ ಮಾಡಿ ಇನ್ನೊಂದು ಗಂಟೆಯಲ್ಲಿ 1.5 ಗಂಟೆ ತಿಳಿಸ್ತಾರೆ. ಆಗ ನಾವು ಸಾರ್ವಜನಿಕರಿಗೆ ಅದು ಗೊತ್ತಾಗುತ್ತೆ. ಆಗ ಎಲ್ಲರೂ ಅವರ ದರ್ಶನ ಪಡೀಲಿಕ್ಕೆ ಅವಕಾಶ ಆಗುತ್ತೆ. ಅವ್ರು ಎಂದೂ ಉತ್ಸಾಹನಿಲ್ಲ. ಅವ್ರು ಯಾವಾಗಲೂ ಅಂತ ಇಂಥ ಒಂದು ಸಂದರ್ಭ ಅವ್ರ ವಯಸ್ಸಲ್ಲಿ ಸಹ ಒಂದು ಸಣ್ಣ ಕಾರ್ಯಕ್ರಮ ಇದ್ರು ಸಹ ಅದಕ್ಕೆ ಅಟೆಂಡ್ ಮಾಡ್ತಿದ್ರು. 95 ವರ್ಷ ಇದ್ರು ಸಹ ಒಂದು ಮದುವೆ ಕಾರ್ಯಕ್ರಮ ಇರಲಿ, ಒಂದು ಯಾವುದೇ ಕಾರ್ಯಕ್ರಮ ಇರಲಿ ಸಹ ಖುದ್ದಾಗಿ ಆ ಚೌಟ್ರಿಗೆ ಹೋಗಿ ಭೇಟಿ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಬರ್ತಕ್ಕಂಥ ಒಂದು ಆ ಒಂದು ವೃತ್ತಿಯನ್ನು ಅನುಭವಿಸ ಅಷ್ಟು ಅವರು ನಿರಂತರವಾಗಿ ಮಾಡ್ಕೊಂಡ್ ಬಂದಂಥವ್ರು. ಅಷ್ಟೊಂದು ಬಹಳ ನೋವಿನ ಒಂದು ಸಂಗತಿ. ದಾವಣಗೆರೆ ಜನತೆ ಒಂದು ತಬ್ಬಲಿ ಆದಂಗಾಗಿದೆ. ಮತ್ತು ರಾಜ್ಯಕ್ಕೂ ಸಹ ಎಲ್ಲೋ ಒಂದು ಶಕ್ತಿಯನ್ನು ಕಳ್ಕೊಂಡಾಗೈತೆ. ಬರೇ ಒಂದು ಸಮುದಾಯ ಅಲ್ಲ, ಎಲ್ಲ ಸಮುದಾಯಕ್ಕೂ ಅವರು ಒಡನಾಡಿಗಳಾಗಿತ್ತು. ಶಾಸಕ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದವರು ಶಾಮನೂರು ಶಿವಶಂಕರಪ್ಪ ಅವರು. ನೋಡಿ, ಅವರ ನಿವಾಸದ ಮುಂದೆ ದಾವಣಗೆರೆಯಲ್ಲಿರುವಂತಹ ಅವರ ಮನೆ ಏನಿದೆ, ಆ ಮನೆ ಮುಂಭಾಗದಲ್ಲಿ ಈಗ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಆಪ್ತರು, ಗಣ್ಯರು, ಸ್ನೇಹಿತರು, ಕಾರ್ಯಕರ್ತರು, ಬೆಂಬಲಿಗರು ಎಲ್ಲರೂ ಕೂಡ